ಅನ್ಎಡೆಡ್ ಶಾಲೆಗಳಿಗೆ ಸಂಬಂಧಿಸಿದಂತೆ LBA ಲಾಗಿನ್ ಆಗುವ ಪ್ರಕ್ರಿಯೆಯನ್ನು ಈ ವಿಡಿಯೋದ ಮೂಲಕ ತೋರಿಸಲಾಗುತ್ತಿದೆ. ಮೊದಲಿಗೆ ಕ್ರೋಮ್ನಲ್ಲಿ ಹೋಗಿ LBA ಲಾಗಿನ್ನಲ್ಲಿ ಕ್ಲಿಕ್ ಮಾಡಿದಾಗ ಸೈನ್ ಇನ್ಗೆ ಹೋಗಬೇಕು. ಇಲ್ಲಿ ನಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಮೊದಲಿಗೆ ಟೀಚರ್, SATS ಯೂಸರ್, ಆಫೀಸ್ DDPi ಯೂಸರ್, ನೋಡಲ್ ಆಫೀಸರ್ ಎಂಬ 4 ರೇಡಿಯೋ ಬಟನ್ಗಳು ಕಾಣಿಸುತ್ತವೆ. ಅನ್ಎಡೆಡ್ ಶಾಲೆಗಳ ಶಿಕ್ಷಕರು ಲಾಗಿನ್ ಪ್ರಕ್ರಿಯೆಗೆ SATS ಯೂಸರ್ನಲ್ಲಿ ಕ್ಲಿಕ್ ಮಾಡಿದ ನಂತರ ಯೂಸರ್ ನೇಮ್ನಲ್ಲಿ Tನಿಂದ ಪ್ರಾರಂಭವಾಗುವ ಟೀಚರ್ ಐಡಿಯನ್ನು ನಮೂದಿಸಬೇಕು. ಫಾರ್ ಎಕ್ಸಾಂಪಲ್ T3 ಸೆಂಡ್ OTPಯ ಮೇಲೆ ಕ್ಲಿಕ್ ಮಾಡಿದಾಗ ಆ ಟೀಚರ್ಗೆ ಸಂಬಂಧಿಸಿದ ಮೊಬೈಲಿಗೆ OTP ಹೋಗುತ್ತದೆ. ಇಲ್ಲಿ ನಾವು ಅವರ ಕೊನೆಯ ಮೊಬೈಲ್ನ 4 ಅಂಕೆಗಳನ್ನು ನೋಡಿಕೊಳ್ಳಬಹುದು. ನಾವು OTPಯನ್ನು ಎಂಟರ್ ಮಾಡಬೇಕು. 64 22 90. ವೆರಿಫೈ OTPಯಲ್ಲಿ ಮೊದಲಿಗೆ ನಾವು ಗಮನಿಸಬಹುದು, ಈ ಮೇಲಿನ 3 ಡಾಟನ್ನು ಮುಟ್ಟಿದಾಗ ಇಲ್ಲಿ ಮೊದಲು ಟೀಚರ್ ಪ್ರೊಫೈಲ್ ಎಂದು ತೋರಿಸುತ್ತದೆ. ಈ ಟೀಚರ್ ಪ್ರೊಫೈಲ್ನಲ್ಲಿ ಆ ಶಿಕ್ಷಕರಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ನೋಡಿಕೊಳ್ಳಬಹುದು. ಈಗ ನಾನು ಒಂದು ಲೆಸನ್ ಪ್ಲ್ಯಾನ್ ತುಂಬುವ ವಿಧಾನವನ್ನು ತೋರಿಸುತ್ತೇನೆ. ಲೆಸನ್ ಪ್ಲ್ಯಾನ್ ಎಂಬ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ನೋಡಬಹುದು, ಈಗಾಗಲೇ ಈ ಶಿಕ್ಷಕರು ಲೆಸನ್ ಪ್ಲ್ಯಾನನ್ನು ತುಂಬಿದ್ದಾರೆ. ಇಲ್ಲಿ 3 ರೀತಿಯ ಬಣ್ಣಗಳು ಕಂಡುಬರುತ್ತವೆ. ಮೊದಲು ಆರೆಂಜ್ ಬಣ್ಣ ಏನು ಇಂಡಿಕೇಟ್ ಮಾಡುತ್ತದೆ ಎಂದರೆ ಶಿಕ್ಷಕರು ಈಗಾಗಲೇ ಲೆಸನ್ ಪ್ಲ್ಯಾನನ್ನು ತುಂಬಿದ್ದಾರೆ. ನಂತರ ಬರುವ ಬಣ್ಣ ಯಾವುದು ಎಂದರೆ ಯೆಲ್ಲೋ ಬಣ್ಣ. ಆ ಯೆಲ್ಲೋ ಬಣ್ಣ ಏನು ತೋರಿಸುತ್ತದೆ ಎಂದರೆ ಶಿಕ್ಷಕರು ತುಂಬಿರುವ ಲೆಸನ್ ಪ್ಲ್ಯಾನನ್ನು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅಪ್ರೂವಲ್ ಕೊಟ್ಟಿದ್ದಾರೆ ಎಂದು ಅರ್ಥ. ಇನ್ನು ಈ ಗ್ರೀನ್ ಬಣ್ಣ ಏನು ಸೂಚಿಸುತ್ತದೆ ಎಂದರೆ ಶಿಕ್ಷಕರು ಈಗಾಗಲೇ ಆ ಪಾಠವನ್ನು ಮಾಡಿ ಮುಗಿಸಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ನಾವೀಗ ಒಂದು ಲೆಸನ್ ಪ್ಲ್ಯಾನನ್ನು ತುಂಬುವ ವಿಧಾನವನ್ನು ನೋಡೋಣ. ಮೊದಲಿಗೆ ಇಲ್ಲಿ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾವಿವಾಗ ಜನವರಿ ತಿಂಗಳ 21ನೇ ತಾರೀಕಿನ ಒಂದು ಲೆಸನ್ ಪ್ಲ್ಯಾನನ್ನು ಬರೀಬೇಕಾಗಿರುವುದರಿಂದ ಮೊದಲಿಗೆ ಆ ತಾರೀಕಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಲೆಸನ್ ಪ್ಲ್ಯಾನ್ ತುಂಬುವ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಗಮನಿಸಬಹುದು ಫ್ರಮ್ ಡೇಟ್ 21/1/2026. ನಂತರ ಆ ಲೆಸನ್ ಪ್ಲ್ಯಾನಿನ ಪಾಠದ ಗಾತ್ರದ ಆಧಾರದ ಮೇಲೆ ನಾವು 10 ದಿನಗಳ ಕಾಲ ಆ ಲೆಸನ್ ಪ್ಲ್ಯಾನ್ ಬರೆಯುವುದಾದರೆ ನಾವು ಮುಂದಿನ ದಿನಾಂಕವನ್ನು ತೆಗೆದುಕೊಳ್ಳಬೇಕು. ನಾನು 30ನೇ ತಾರೀಕಿನ ಸೆಲೆಕ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ನಾವು ಗಮನಿಸಬಹುದು ಫ್ರಮ್ ಡೇಟ್ ಮತ್ತು ಟು ಡೇಟ್. ನಂತರ ಮೀಡಿಯಮನ್ನು ತೆಗೆದುಕೊಳ್ಳಬೇಕು. ಅಲ್ಲಿ ಶಾಲೆಗೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದೆ. ಅಲ್ಲಿ ಬೋಧಿಸುತ್ತಿರುವ ಕನ್ನಡ ಮೀಡಿಯಮ್ನಲ್ಲಿ ಕ್ಲಿಕ್ ಮಾಡಿದ ನಂತರ ತರಗತಿಯನ್ನು ತೆಗೆದುಕೊಳ್ಳೋಣ. ನಾವು 5ನೇ ತರಗತಿಯನ್ನು ತೆಗೆದುಕೊಳ್ಳೋಣ. ನಂತರ ಸೆಲೆಕ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ 1ರಿಂದ 5ನೇ ತರಗತಿಗೆ ಮತ್ತು 6ರಿಂದ 10ನೇ ತರಗತಿಗೆ ಆ ಶಾಲೆಗೆ ಸಂಬಂಧಿಸಿದ ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಸಬ್ಜೆಕ್ಟ್ನಲ್ಲಿ ನಾನು ಉದಾಹರಣೆಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ EVS ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ. EVSನಲ್ಲಿ ಇಲ್ಲಿ ನಾವು ಗಮನಿಸಬಹುದು ರಾಜ್ಯ ಪಠ್ಯಕ್ರಮ ಆಧಾರಿತ ಸಿಲೆಬಸನ್ನು ನಾವಿಲ್ಲಿ ಕಾಣುತ್ತೇವೆ. ನಾನಿಲ್ಲಿ ದ ಸ್ಕೈ ಎನ್ನುವ ಒಂದು ಪಾಠವನ್ನು ತೆಗೆದುಕೊಳ್ಳುತ್ತೇನೆ. ನಂತರ ನಾವು ಏನು ಮಾಡಬೇಕು, ಲರ್ನಿಂಗ್ ಔಟ್ಕಮ್ ಬಾಕ್ಸ್ನಲ್ಲಿ ಆ ಪಾಠಕ್ಕೆ ಸಂಬಂಧಿಸಿದ ಲರ್ನಿಂಗ್ ಔಟ್ಕಮನ್ನು ತುಂಬಬೇಕು. ಫಾರ್ ಎಕ್ಸಾಂಪಲ್
students, now about sky and its nature. ನಂತರ ಟೀಚಿಂಗ್ ಏಡ್ಸ್ ಟೂಲ್ಸ್ ಯೂಸ್ಡ್, ನಾವು ಆ ಪಾಠ ಬೋಧನೆಗೆ ಬಳಸಿಕೊಳ್ಳುವ ಟೀಚಿಂಗ್ ಏಡ್ಗಳನ್ನು ತುಂಬಬೇಕು. ಉದಾಹರಣೆ ಟೆಕ್ಸ್ಟ್ ಬುಕ್, ಚಾರ್ಟ್ಸ್, ಆಡಿಯೋ ವಿಡಿಯೋ, ವಿಜುವಲ್ಸ್, ನಂತರ ಪ್ರೊಸೆಸಿಂಗ್ ಆ್ಯಕ್ಟಿವಿಟಿನಲ್ಲಿ ಇಂಟ್ರೊಡಕ್ಷನ್ ಫೇಸ್, ನಾವು ಪಾಠವನ್ನು ಮಕ್ಕಳಿಗೆ ಪ್ರಾರಂಭ ಮಾಡುವ ಮೊದಲು ಆ ಪಾಠವನ್ನು ನಾವು ಯಾವ ರೀತಿ ಮಕ್ಕಳಿಗೆ ಮನವರಿಕೆ ಮಾಡಿಕೊಳ್ಳುತ್ತೇವೆ ಮತ್ತು ಯಾವ ರೀತಿ ಮಕ್ಕಳನ್ನು ಗಮನವನ್ನು ಕೇಂದ್ರೀಕರಿಸುತ್ತೇವೆ. ಫಾರ್ ಎಕ್ಸಾಂಪಲ್ಸ್ ರೈಮ್ಸ್ ಆ್ಯಂಡ್ ಸಾಂಗ್ಸ್, ಹಾಡುಗಳನ್ನು ಹೇಳುವುದರ ಮೂಲಕ, ಸ್ಟೋರಿ ಟೆಲ್ಲಿಂಗ್, ಈ ರೀತಿ ನಾವು ಕ್ಲಿಕ್ ಮಾಡಬೇಕು. ನಂತರದ ಹಂತ ಡೆವಲಪ್ಮೆಂಟ್ ಫೇಸ್. ಡೆವಲಪ್ಮೆಂಟ್ ಫೇಸ್ನಲ್ಲಿ ಇಲ್ಲಿರುವ ಆ್ಯಕ್ಟಿವಿಟಿನಲ್ಲಿ ನಾವು ಕ್ಲಿಕ್ ಮಾಡಬೇಕು. ಆ್ಯಕ್ಟಿವಿಟಿ ಕಾರ್ಡ್ ಆ್ಯಂಡ್ ವರ್ಕ್, ಗ್ರೂಪ್ ಆ್ಯಕ್ಟಿವಿಟಿ, ಸಿಗ್ಸಾವ್ ಮೆಥಡ್ಸ್, ಈ ರೀತಿ. ನಂತರ ಕನ್ಕ್ಲೂಷನ್ ಫೇಸ್ನಲ್ಲಿ ನಾವು ಪಾಠದ ಮಾಡಿರುವುದನ್ನು ಯಾವ ರೀತಿ ಕನ್ಕ್ಲೂಷನ್ ಮಾಡಿಕೊಳ್ಳುತ್ತೇವೆ, ಮಕ್ಕಳನ್ನು ಯಾವ ರೀತಿ ಬಳಸಿಕೊಳ್ಳುತ್ತೇವೆ ಎನ್ನುವುದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಮರೈಸಿಂಗ್ ಆ್ಯಂಡ್ ರೀಕ್ಯಾಪ್ಸುಲೇಷನ್ಸ್, ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್. ಕೊನೆಯ ಹಂತ ಚಾಪ್ಟರ್ ವೈಸ್ ಅಸೆಸ್ಮೆಂಟ್, ನಾವು ಈ ಪಾಠವನ್ನು ಯಾವ ರೀತಿ ಅಸೆಸ್ ಮಾಡ್ತೀವಿ ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್ ಓರಲ್ ಟೆಸ್ಟ್, ರಿಟನ್ ಟೆಸ್ಟ್, ಪ್ರಾಜೆಕ್ಟ್ ವರ್ಕ್, ಈ ರೀತಿ ಕೊಟ್ಟ ನಂತರ ಇಲ್ಲಿ ಸೇವ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಲೆಸನ್ ಪ್ಲ್ಯಾನ್ ಎಂದು ಕೇಳುತ್ತದೆ. ನಾವು ಸೇವ್ ಎಂದು ಕೊಟ್ಟಾಗ ಇಲ್ಲಿ ನಾವು ಗಮನಿಸಬಹುದು, ನಾವು ಬರೆದಿರ್ತಕ್ಕಂತಹ ಪಾಠ ಇಲ್ಲಿ 21ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಆರೆಂಜ್ ಕಲರ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಂತರ HM ಲಾಗಿನ್ನಲ್ಲಿ ಈ ಪಾಠವನ್ನು ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟ ನಂತರ ಈ ಬಣ್ಣ ಯೆಲ್ಲೋ ಬಣ್ಣ ಆಗುತ್ತದೆ. ಕೊನೆಯ ಹಂತ ಶಿಕ್ಷಕರು ಆ ಪಾಠ ಬೋಧನೆ ಮುಗಿದ ನಂತರ ಆ ಪಾಠಕ್ಕೆ ಸಂಬಂಧಿಸಿದ ಲರ್ನಿಂಗ್ ಔಟ್ಕಮ್, ಅಟೆಂಡೆಡ್ ಸ್ಟೂಡೆಂಟ್ಸ್ ಮತ್ತು ತೆಗೆದುಕೊಂಡ ಸಮಯವನ್ನು ತುಂಬಿ ಸಬ್ಮಿಟ್ ಕೊಟ್ಟಾಗ ಗ್ರೀನ್ ಬಣ್ಣ ಬರುತ್ತದೆ. ಇದಿಷ್ಟು ಒಂದು ಲೆಸನ್ ಪ್ಲ್ಯಾನ್ ಬರೆಯುವ ವಿಧಾನ. ಧನ್ಯವಾದಗಳು.